ಇಬ್ಬರಿಗೂ ಕೂಡ ಕ್ಲೈಮ್ ಆಗುತ್ತೆ. ಯಾರು ಆತರ ಮಾಡ್ತಾರ, ರ್ಯಾಪಿಡೋ ಮಾಡ್ತಾರಲ್ಲ ಥರ್ಡ್ ಪಾರ್ಟಿ. ಈಗ ಅದನ್ನೇ ಮಾನ್ಯ ಹೈಕೋರ್ಟ್ ಮುಂಚೆ 6 ಕೇಸ್ ಆಯ್ತು. ಎಸ್ ಸರ್ ಆಯ್ತು. ಏನೀಗ ಮಾನ್ಯ ನಮ್ಮ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಆದೇಶದ ಮುಖಾಂತರ ಇವರು ಅದನ್ನಾದ್ರೂ ಮಾಡಬಹುದಾಗಿತ್ತಲ್ಲ, ಮಾಡಿಲ್ವಲ್ಲ. ಸಾರಿಗೆ ಸಚಿವರು ನೋಡೋಣ ಅಂತ ಹೇಳ್ತಿದ್ದಾರೆ, ಮಾಡ್ತೀವಿ ಅಂತ. ಇದು ಕೊಟ್ಟು ಆದೇಶ ಆಗಿ ಸುಮಾರು ರಿಟ್ ಅರ್ಜಿಗಳು ಆಲ್ರೆಡಿ ಹಾಕಿದ್ದಾರೆ. ಆಯಿತು. ಈಗ ಮಾನ್ಯ ಮಾಡಿಲ್ಲ, ಸರ್ಕಾರಕ್ಕೆ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಏನೀಗ ಎಲ್ಲ ಈಗ ಆಯ್ತು. ಈಗ ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲೇ ಸಮಸ್ಯೆ ಇಲ್ವಲ್ಲ, ಎಲ್ಲ 8 ರಾಜ್ಯಗಳಲ್ಲಿ ಓಡಾಡ್ತಾ ಇದೆಯಲ್ಲ, ಅಲ್ಲಿ ಯಾಕೆ ಸಮಸ್ಯೆ ಆಗ್ತಾ ಇಲ್ಲ, ಇಲ್ಲಿ ಯಾಕೆ ಸಮಸ್ಯೆ ಆಗ್ತದೆ? ಇಲ್ಲಿ ಕರ್ನಾಟಕದಲ್ಲಿ ಅತಿ ಕೆಲಸ ಮಾಡ್ತಾ ಇರೋಂಥವ್ರು ಯಾರಪ್ಪ ಅಂದ್ರೆ ಗಾರ್ಮೆಂಟ್ಸ್ ಇಂದ, ಮತ್ತೆ ಈಗ ಈ ಕೂಲಿ ಕಾರ್ಮಿಕರು, ಮತ್ತೆ KGF, ಬಂಗಾರಪೇಟೆ, ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲ ಈ ಕಡೆ ರಾಮನಗರ, ಮಂಡ್ಯ ಕಡೆಯಿಂದ ಬರ್ತಾರೆ. ಬಂದು ಹಿಡಿದಿದ ತಕ್ಷಣ ಆಟೋವರು ಆ ಕಂಪ್ನಿ ಕಡೆಗೆ ಹೋಗ್ಬೇಕಂದ್ರೆ 200 ಇಂದ 300 ರೂಪಾಯಿ ತಗೊಳ್ತಾರೆ. ಇದ್ರಲ್ಲಂದ್ರೆ 5 ರೂಪಾಯಿ, 5 ರೂಪೀಸ್ ಕಿಲೋಮೀಟರ್. ಅಲ್ಲ, ರೂಲ್ಸ್ ಇರೋದು 5 ರೂಪಾಯಿ. ಆಯ್ತು. ಈಗ ಇದನ್ನೆಲ್ಲ ಸರಿಪಡಿಸಿ ಅಂತ ಹೇಳ್ಬಿಟ್ಟು ರಾಜ್ಯ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ಆಲ್ರೆಡಿ ಗೈಡ್ಲೈನ್ಸ್ ಕೊಟ್ಟಿದೆ. ಗೈಡ್ಲೈನ್ಸ್ ನ ಫಾಲೋ ಮಾಡಿಲ್ಲ, ಇನ್ನೂ ಕೂಡ ನಾವು ಅದನ್ನೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಈಗ ಇದರಿಂದ ಸುಮಾರು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 75% ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಸಮೀಕ್ಷೆ ಪ್ರಕಾರ ಸರ್ಕಾರ ಕೂಡ ಕೊಟ್ಟಿದ್ದೀವಿ, ಸರ್ಕಾರಕ್ಕೆ ತಿಳಿಸಿದ್ದೀವಿ. ಆದ್ರೂ ಕೂಡ ಇದ್ರ ಬಗ್ಗೆ ಅವರು ಗಮನ ಹರಿಸ್ತಾ ಇಲ್ಲ. ಹೈಕೋರ್ಟ್ ಕೊಟ್ಟಿರೋಂತ ಗೈಡ್ಲೈನ್ಸ್ ಕೂಡ ಅವ್ರಿಗೆ ಇನ್ನ ಮುಟ್ಟಿಲ್ಲ ಅನ್ಸುತ್ತೆ. ಹೌದು. ಏನು ಕಾಯ್ದೆ ಇದೆ, ಮೋಟಾರ್ ವಾಹನದ ಕಾಯ್ದೆ ಏನಿದೆ ಅದನ್ನ ತಿದ್ದುಪಡಿ ಏನಿಲ್ಲ. ಈಗ ಆಲ್ರೆಡಿ ಗೈಡ್ಲೈನ್ಸ್ ಕೊಟ್ಬಿಟ್ಟಿದೆ. ಆ ಗೈಡ್ಲೈನ್ಸ್ ಅಲ್ಲೇ ಬೇಗ ಮಾಡಿ. ಈಗ ಎಷ್ಟು ಜನ ಇದನ್ನ ನಂಬ್ಕೊಂಡು ಬೈಕ್ ತಗೊಂಡಿದ್ದಾರೆ, ಬೈಕ್ ತಗೊಂಡು ಗಾಡಿ ತಗೊಂಡು ಅದನ್ನ ಲೋನ್ ಕಟ್ಟೋದಕ್ಕೆ ರಾಜ್ಯ ಸರ್ಕಾರ ಹೇಳ್ತಾರೆ, ಫೈನಾನ್ಸ್ ನಲ್ಲಿ ಯಾರಾದ್ರೂ ಆದ್ರೆ ಫೈನಾನ್ಸ್ ಕಟ್ಟಬೇಕು. ಮತ್ತೆ ಇವರೆಲ್ಲ ಹೋಗ್ತಾರಲ್ಲ, ಸುಮ್ಮನೆ ಒಂದು ತಿಂಗಳ ಕಟ್ಟಿಲ್ಲ ಅಂದ್ರೆ 2 ತಿಂಗಳ ಕಟ್ಟಿಲ್ಲ ಅಂದ್ರೆ ಮನೆ ಹತ್ರ ಇರ್ತಾರೆ. ಅದು ಸಮಸ್ಯೆ ಅಲ್ವಾ? ಹೌದು, ಅದು ಕರೆಕ್ಟ್ ಸರ್. ಈಗೇನೋ GPS ಎಲ್ಲಾನು ಇದೆ, ಎಲ್ಲಾದ್ರೂ ಏನಾಗ್ತದೋ ಅದನ್ನೆಲ್ಲ ಕೂಡ ಆ ಕಾಯ್ದೆನಲ್ಲಿ ಇದೆ. ಇದನ್ನ ಫಾಲೋ ಮಾಡಲಿ ಅಂತೇಳಿ ಏನು ಮಾನ್ಯ ಏನು ನಮ್ಮ ಉಚ್ಚ ನ್ಯಾಯಾಲಯ ಕೊಟ್ಟಂತ ಆದೇಶವನ್ನ ಫಾಲೋ ಮಾಡಿ ಅತಿ ಶೀಘ್ರದಲ್ಲಿ ಇದನ್ನ ಜಾರಿಗೆ ತರ್ರಿ ಅಂತ. 1988 ವೆಹಿಕಲ್ ಆಕ್ಟ್ ಆಗಿರುತ್ತಲ್ವಾ? ಹೌದು ಸರ್. ಅದಾದ್ಮೇಲೆ ಇವತ್ತು ತಂತ್ರಜ್ಞಾನ ಬಹಳ ಮುಂದುವರೆದಿದೆ, ಬೇರೆ ಬೇರೆ ತರದ್ದೆಲ್ಲ ಇದಾಗಿದೆ. ಸೊ ಯಾಕೆ ಹಳೆದನ್ನ ಅವರು ಆ ಟೈಪ್ ಅಲ್ಲಿ ಅಂದ್ರೆ ಅವತ್ತಿನ ಪರಿಸ್ಥಿತಿ ತಕ್ಕಂತೆ ಅವ್ರು ಯಾಕ್ಟ್ ಅನ್ನು ಮಾಡಿರ್ಬೋದು ಅಲ್ವಾ? ಸೊ ಇವತ್ತಿನ ಬದಲಾವಣೆಗೆ ಸಂಬಂಧಪಟ್ಟಂತೆ, ಇವತ್ತು ತಂತ್ರಜ್ಞಾನ ಸಂಬಂಧಪಟ್ಟಾಗೆ, ಸೊ ಹಾಗಾಗಿ ಇರೋ ಮಾರ್ಗಸೂಚನೆ, ಹಳೆ ಮಾರ್ಗಸೂಚನೆ ಅನುಸರಿಸಲು ಸಾಧ್ಯ ಆಗುತ್ತೆ. ಈ ಹೊಸ ಮಾರ್ಗಸೂಚನೆ ಕೊಟ್ಟಿದ್ದಾರಲ್ಲ, ಬೇರೆ ರಾಜ್ಯಗಳನ್ನ ಅನುಗುಣವಾಗಿ ಏನು ಅದನ್ನ ಅಲ್ಲಿನ ನಡೆದಿರುವಂತದ್ದು, ಅಲ್ಲಿ ಏನೇನು ಕೋರ್ಟ್ಗಳಲ್ಲಿ ಆಗಿದೆ ಆದೇಶಗಳನ್ನ ಫಾಲೋ ಮಾಡಿ ಇಲ್ಲಿ ಮಾನ್ಯ ನಮ್ಮ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಕೊಟ್ಟಿದೆ ಆಲ್ರೆಡಿ ರಾಜ್ಯ ಸರ್ಕಾರಕ್ಕೆ. ಎಲ್ಲ ರಾಜ್ಯಗಳಲ್ಲಿ ಇದೆ, ಈ ರಾಜ್ಯದಲ್ಲಿ ಮಾಡಿರೋ ತಪ್ಪಾಗ್ತದೆ, ಇದನ್ನ ನೀವು ಸರಿಪಡಿಸಿ ನಾವು ಕೊಟ್ಟಿರೋ ಗೈಡ್ಲೈನ್ಸ್ ನ ಅತಿ ಶೀಘ್ರದಲ್ಲಿ ಮಾಡಿ ಅಂತ ರಾಜ್ಯ ಸರ್ಕಾರ ಗಮನಕ್ಕೆ ಕೊಟ್ಟಿದೆ. ಅದು ಇಲ್ಲಿವರೆಗೂ ಮಾಡಿಲ್ಲ. ಆಗಿದೆ, ನನ್ನ ಹತ್ರ ಡೀಟೇಲ್ಸ್ ಇದೆ ನೋಡಿ, ಕೊಟ್ಟಿದ್ದೀನಿ. ಕಂಪ್ನಿ ಓನರು ಸಾವಿರಾರು ವೆಹಿಕಲ್ ತಗೊಂಡು ನೀವು ಅದರಲ್ಲಿ ಸಂಬಳ ಇಟ್ಕೊಂಡು ಅದನ್ನ ರನ್ ಮಾಡಬೇಕು ಅಂತ ಆದೇಶ ಕೊಟ್ಟಿತ್ತು. ಅದು ಕರೆಕ್ಟ್ ಅಲ್ವಾ? ಆದೇಶ ಕೊಟ್ಟಿತ್ತು. ಅದು ರ್ಯಾಪಿಡ್ ಮಾಡಿಲ್ಲ. ರ್ಯಾಪಿಡ್ ಮಾಡಿಲ್ಲ ಅಂದ್ರೆ ರ್ಯಾಪಿಡ್ ಸಮಸ್ಯೆ ಇರುತ್ತೆ, ಅದ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ತದೆ. ರ್ಯಾಪಿಡ್ ಮಾಡಿಲ್ಲ ಅಂದ್ರೆ ನನ್ನ ಸಮಸ್ಯೆ ಅಲ್ಲ, ನಾನು ಮಾಡ್ತಾರಂತ ನನ್ನ ಕರ್ನಾಟಕದ ಜನ ಸುಖವಾಗಿರ್ಬೇಕು. ಅದಕ್ಕೆ ಏನ್ ಬೇಕಾಗಿದೆ ಅದನ್ನ ನಾವು ಜವಾಬ್ದಾರಿ ಇರುತ್ತೆ. ಈಗ ಅರ್ಥ ಆಯ್ತು ಸರ್ ನನಗೆ. ಬಟ್ ಏನಪ್ಪಾ ಅಂದ್ರೆ ನಾನು ಒಂದು ಬಗ್ಗೆ ಮಾತಾಡ್ತಾ ಇಲ್ಲ. ಏನು ಟ್ರ್ಯಾಕ್ಸ್ ಇದೆಯೋ ಟೋಟಲ್ ಅಲ್ಲಿ ಎಂಪ್ಲಾಯ್ಮೆಂಟ್ ಏನಿದಾರೋ ನಾವು ಎಂಪ್ಲಾಯ್ಮೆಂಟ್ ಅಲ್ಲಿ ನಮಗೆ ಕಮ್ಮಿ ಆಗಿ ಈಗ ನಮ್ಮ ಜನ ಸುಮಾರು ಒಂದು 5,000 ಜನ ನನ್ನ ಕಂಪ್ಲೇಂಟ್ಸ್ ಬಂದಿದೆ. ಆ ಪರವಾಗಿ, ಆ ಜನತೆ ಪರವಾಗಿ ನಾವು ಇದನ್ನ ಸರ್ಕಾರ ಗಮನಕ್ಕೆ ತಂದಿದ್ದೀವಿ.
ಮಾನ್ಯ ಕೊಟ್ಟಿರೋಂತ ಉಚ್ಚ ನ್ಯಾಯಾಲಯ ಕೊಟ್ಟಿರೋಂತ ಆದೇಶಗಳು ಕೂಡ ಸರ್ಕಾರಕ್ಕೆ ಆಲ್ರೆಡಿ ನೆನಪು ಮಾಡಿದೀವಿ. ಅವು ಕೂಡ ಮಾನ್ಯ ಸಾರಿಗೆ ಸಚಿವರು ಕೂಡ ಗಮನಕ್ಕೆ ತಂದಿದ್ದೀವಿ. ಇದು ಸಮಸ್ಯೆ ಇರೋದು ಆ ಕಂಪನಿಯ ಸಮಸ್ಯೆ ಏನಿದೆಯೋ ಅದನ್ನ ಅವರೇನ ಉಲ್ಲಂಘನೆ ಮಾಡಿದ್ರೆ ಸಮಸ್ಯೆ ಸೈಡ್ ಇದೆ ಸರ್. ನಾನೇ ಆಕ್ಟಿವ್ ಮಾಡ್ಕೊಂಡು ರನ್ ಮಾಡ್ತೀನಿ. ನನ್ನ ಹತ್ರ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇರುತ್ತೆ. ಏನೇ ಹೆಚ್ಚು ಕಮ್ಮಿ ಆದ್ರೆ ನನಗೆ ಮಾತ್ರ ಇನ್ಶೂರೆನ್ಸ್. ಹಿಂದೆ ಕೂತಿರೋ ಕಸ್ಟಮರ್ಗೆ ಏನು ಪ್ರಾಬ್ಲಮ್ ಏನಾದ್ರು ಆದ್ರೆ ಹೆಚ್ಚು ಕಮ್ಮಿ ಯಾರು ಜವಾಬ್ದಾರಿ ಅದನ್ನ ಕೇಳ್ತಾರದು. ಈಗ ಅದಕ್ಕೆ ಅದು ಪ್ಲಸ್ ಇವಾಗ ಸೇಮ್ ಪ್ಲೇಸ್ ಆಯ್ತು ಲಾಸ್ಟ್ ಮಂತ್ ಅಲ್ಲಿ.